ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ಭಾರತಾದ್ಯಂತ ಎಲ್ಲ ಕಾರ್ಮಿಕ ವರ್ಗದಿಂದ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸಲಾಯಿತು. ದೇಶಾದ್ಯಂತ ಕಾರ್ಮಿಕರ ಕಾನೂನು ತಿದ್ದುಪಡಿಯ ಅಸಲಿಯತ್ತನ್ನು ಜನಗಳಿಗೆ ತಿಳಿಸುವಂತಹ ದೃಷ್ಟಿಯಿಂದ ವಿವಿಧ ಕಾರ್ಮಿಕ ಸಂಘಗಳು ಜೊತೆಗೂಡಿ ಬೃಹತ್ತಾದ ಮೆರವಣಿಗೆಯನ್ನು ಮಾಡುವುದರ ಮುಖಾಂತರ ಜನಜಾಗೃತಿ ಮೂಡಿಸಿದರು. इंकुलाब 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 जिंदाबाद 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 उल्टा कुछ खड़े जिंदाबाद. ಶಿವಣ್ಣ ಆದ್ರೆ ಇಲ್ಲಿ ಎದುರುಗಡೆ ಸರ್ ವಿಜನ್ ಬರಲಿ. ಓಕೆ ಕಾರ್ಮಿಕ ಸಂಘದ ಎಲ್ಲ ಮುಖಂಡರುಗಳು ಕೂಡ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಗಾಡಿಯನ್ನ ಮುಂದೆ ತೆಗೆಯಲಿ. ಕಾಮಣ್ಣ ಎಲ್ಲ 3 ಜನ ಎಲ್ಲ ಇರ್ತಕ್ಕಂಥ ಸರತಿ ಸಾಲನ್ನ ಮಾಡಬೇಕು. ಎರಡು ಮಾಡಿ, ಇನ್ನ ತುಂಬಾ ದೊಡ್ಡದಾಗ್ತದೆ ನಮ್ಮ ಹೋರಾಟ. ಓಡಾಡೋರ್ಗು ತೊಂದರೆ ಕೊಡಬೇಡಿ. ನಮ್ದು ಲೈನ್ ಮಾಡಿ, ಫಸ್ಟ್ ಇಬ್ರು ಇರ್ತಕ್ಕಂಥ ಲೈನ್ ಲೈನ್ ಅಪ್ ಮಾಡ್ಲಿ ಅಲ್ಲಿವರೆಗೂ. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಸಮಾನ ಕೆಲಸಕ್ಕೆ ಸಮಾನ ಕೂಲಿ ನೀಡಲೇಬೇಕು. ಕನಿಷ್ಠ ಕೂಲಿ 20 ಮಾಡಿ, ನಿವೃತ್ತರಾದವರಿಗೆ ಪಿಂಚಣಿ ಜಾರಿ ಮಾಡಿ, ಬೆಲೆ ಏರಿಕೆ ತಡೆಗಟ್ಟಿ, ಭ್ರಷ್ಟಾಚಾರ ನಿಲ್ಲಿಸಿ. ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ನಾವು ಬಿಡುವುದಿಲ್ಲ. ಕೈಗಾರಿಕಾ ಕಾಯ್ದೆ ತಿದ್ದುಪಡಿ ಬೇಡವೇ ಬೇಡ. ಸಮಾನ ಕೆಲಸಕ್ಕೆ ಸಮಾನ ಕೂಲಿ ನೀಡಲೇಬೇಕು. ವೇತನ ಕಾಯ್ದೆ ತಿದ್ದುಪಡಿ ಬೇಡವೇ ಬೇಡ. ಬೋನಸ್ ಕಾಯ್ದೆ ತಿದ್ದುಪಡಿ ಬೇಡವೇ ಬೇಡ. ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಬೇಡವೇ ಬೇಡ. ಭೂಸ್ವಾಧೀನ ಜಾರಿ ಮಾಡಲು ನಾವು ಬಿಡುವುದಿಲ್ಲ. ಸರ್ ಎಲ್ಲ ಫ್ರಂಟ್ ಬನ್ನಿ ಸರ್. ಜಿಂದಾಬಾದ್. ಕಾನೂನುಗಳ ಬದಲಾವಣೆ ಬೇಡವೇ ಬೇಡ. ವಾಪಸ್ ಆಗಲಿ ಜಿಂದಾಬಾದ್ 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 ಜಿಂದಾಬಾದ್. ಸಿಐಟಿ ಮುಖಂಡರು ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲ ಲೆಫ್ಟ್ ಸೈಡ್ ಇಂದ ಎಲ್ಲ ಮಾನವ ಪ್ರಕ್ರಿಯೆಯನ್ನು ನೆನೆಸ್ಕೊಳ್ಳಿ. ಓಕೆ, ರೌಂಡ್
ಕಿತ್ಬಿಟ್ಟು ಯಾವ ಚಟುವಟಿಕೆ ಮಾಡ್ತೀವಿ ಕಾರ್ಮಿಕ ಬಂಧುಗಳೇ, ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು, ನಾವು ಬೆವರನ್ನು ಸುರಿಸಿ ದುಡಿಯು ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದು, ಇಡೀ ಖಜಾನೆಯನ್ನೇ ಕೇಳುವೆವು, ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದು, ಇಡೀ ಖಜಾನೆಯನ್ನೇ ಕೇಳುವೆವು, ಇಡೀ ಖಜಾನೆಯನ್ನೇ ಕೇಳುವೆವು. ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಜಾಗತೀಕರಣದ ಮಾಯಜಾಲದಲ್ಲಿ ಸಿಲುಕಿ ನರಳಿದೆವು ನಾವುಗಳು. ಜಾಗತೀಕರಣದ ಮಾಯಜಾಲದಲ್ಲಿ ಸಿಲುಕಿ ನರಳಿದೆವು ನಾವುಗಳು. ವಿಶ್ವದ ದುಡಿಯುವ ಜನಗಳು ಸೇರಿ ಬೆವರಿನ ಪಾಲನ್ನು ಕೇಳುವೆವು, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನೆತ್ತರನೆಷ್ಟೋ ಹರಿಸಿದರು ಇಲ್ಲಿ, ಹೂಗಳನ್ನೆಷ್ಟೋ ಹೊಸಕಿದರು. ನೆತ್ತರನೆಷ್ಟೋ ಹರಿಸಿದರು ಇಲ್ಲಿ, ಹೂಗಳನ್ನೆಷ್ಟೋ ಹೊಸಕಿದರು. ಪ್ರತಿ ನೆತ್ತರಿಗೆ ಹೂಗಳಿಗೆ, ಪ್ರತಿ ಹಾಡಿಗೆ ಸೇಡನ್ನು ಕೇಳುವೆವು, ಪ್ರತಿ ಹಾಡಿಗೆ ಸೇಡನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಕಾರ್ಮಿಕ ಕಾನೂನುಗಳನ್ನು ಮಾಲೀಕರ ಪರವಾಗಿ ತಿದ್ದುಪಡಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಈ ದಿನ ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಎಲ್ಲ ತಿಳಿದ ವಿಷಯ. ಈಗಾಗಲೇ ಹಲವಾರು ಮುಖಂಡರು ಇದರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಕಾರ್ಮಿಕರ ಕಾನೂನು, ನಮ್ಮ ಕಾರ್ಮಿಕರ ಕಾನೂನು ಪಡೆದಿರ್ತಕ್ಕಂಥ ಹಿಂದೆ ಇರೋ ಮುಖಂಡರು ರಕ್ತ ಸುರಿಸಿ ಬೆವರನ್ನು ಸುರಿಸಿ ಪಡೆದಿರುವಂತಹ ಕಾನೂನು ಇವತ್ತು ನಮ್ಮ ರಾಜಕಾರಣಿಗಳು ಹಾಗೂ ಬಂಡವಾಳಶಾಹಿಗಳ ಆಡಳಿತದಲ್ಲಿ ಇವತ್ತು ನಮ್ಮ ಕಾನೂನುಗಳು ತಿದ್ದುಪಡಿ ಮಾಡಕ್ಕೆ ಹೊರಟಿದ್ದಾರೆ. ಇವತ್ತು ಅದರ ಸಂಘಟನೆ ಮುಖಾಂತರ ತಗೊಳ್ಳಿಕ್ಕೆ ಸಾಧ್ಯತೆ ಆಗಿದೆ. ಸಂಘಟನೆ ಈಗ ಸೌಲಭ್ಯಗಳು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ, ಅದನ್ನು ಮಂತ್ರಿ ಕೊಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಕೈಗಾರಿಕಾ ಕಾರ್ಮಿಕರು ಇವತ್ತು 100 ವರ್ಷಗಳ ಹಿಂದೆ
ತಮ್ಮ ರಕ್ತವನ್ನು ತ್ಯಾಗ ಮಾಡಿ ಬಲಿದಾನವನ್ನು ಕೊಟ್ಟು ಹಲವಾರು ಕಾನೂನುಗಳನ್ನು ಇವತ್ತು ಕಾರ್ಮಿಕರ ಪರವಾಗಿ ತಂದಿರ್ತಕ್ಕಂಥ ನಮ್ಗೆ ಗೊತ್ತಿದೆ. ಅದರ ಭಾಗವಾಗಿ ಇವತ್ತು ನಾವು 8 ಗಂಟೆ ಕೆಲಸವನ್ನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆ ಒಂದು ಬಲಿದಾನದಿಂದ ಪಡೆದಿರ್ತಕ್ಕಂಥ ಕಾನೂನುಗಳನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಲೀಕರ ಪರವಾದಂತ ನೀತಿಯನ್ನು ಹೊಂದಿ ಆ 8 ಗಂಟೆ ಕೆಲಸಕ್ಕೆ ಪುಟ್ಟನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 12 ಗಂಟೆ ಕೆಲಸಕ್ಕೆ ಮಾಡಬೇಕು ಅನ್ನುವಂತ ಒಂದು ನೀತಿಯನ್ನ ನಿಯಮವನ್ನು ತರಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬೇಕಾಗುತ್ತೆ. ಇದಕ್ಕೆ ನಾವು ಒಪ್ಕೊಳ್ಬೇಕಾ? ಇಲ್ಲ. ವಾಯ್ಸ ಇಲ್ಲ, ಒಪ್ಕೊಂತಾರೆ. ಸೊ ಹಂಗಾಗಿ ಅದನ್ನು ಮಾಡಬೇಕು ಅಂದ್ರೆ ನಿರಂತರವಾದಂತ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಈಗ 12 ಗಂಟೆ ಕೆಲಸ ಬಂತು ಅಂತ ಹೇಳಿದ್ರೆ ಇವತ್ತು 24 ಗಂಟೆಯಲ್ಲಿ 3 ಶಿಫ್ಟ್ ಮಾಡ್ತೀವಿ. 8 ಗಂಟೆಯಿಂದ 3 ಶಿಫ್ಟಲ್ಲಿ 24 ಗಂಟೆ ಮಾಡ್ತೀವಿ. 12 ಗಂಟೆ ಬಂದ್ರೆ 2 ಶಿಫ್ಟ್ ಬರೋದು. ಇನ್ನು 1 ಶಿಫ್ಟ್ ಜನ ಏನಾಗಬೇಕು? ಕೆಲಸ ಕಳ್ಕೊಳ್ಬೇಕು. ಅವರು ಕೆಲಸ ಕಳ್ಕೊಂಡು ಬೀದಿ ಪಾಲಾಗಬೇಕಾಗ್ತದೆ. ಆ ಬೀದಿ ಪಾಲಾದಂತ ಜನ ಏನಾಗ್ತಾರೆ? ಎಷ್ಟು ಕೂಲಿ ಕೊಟ್ಟರು ಸಾಕೊಂಡು ಹೋಗ್ತೀನಿ ಅಂತ ನಾವು ತಮ್ಮರ್ತಾರೆ. ಯಾಕೆಂದ್ರೆ ಜೀವನ ನಡೆಸಬೇಕು. ಸೊ ಇದು ಬೇಕಾ? ಈ ದೇಶದ ಕಾರ್ಮಿಕರು ನಿರುದ್ಯೋಗಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಿರುದ್ಯೋಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿಯಲ್ಲಿ ಕೈಗಾರಿಕಾ ಕಾರ್ಮಿಕರು 100 ಜನಕ್ಕಿದ್ರೆ ಸರ್ಕಾರ ಕಾರ್ಖಾನೆಯನ್ನು ಮುಚ್ಚಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು. ಆಗ ಮಾತ್ರನೇ ಆ ಒಂದು ನೀತಿ ಜಾರಿ ಆಗ್ತದೆ. ಅದನ್ನ ಬದಲಾವಣೆ ಮಾಡಿ ಇವತ್ತು 300 ಜನ ಕಾರ್ಮಿಕರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಜನ ಕಾರ್ಖಾನೆಯಲ್ಲಿ ಇವತ್ತು 300 ಜನ ಕಾರ್ಮಿಕರಿದ್ದಾರೆ. ಗುತ್ತಿಗೆ ಕಾರ್ಮಿಕರನ್ನು ಹೊರತುಪಡಿಸಿ ಈ ಒಂದು ಕಾನೂನಿಗೆ ಗುತ್ತಿಗೆ ಕಾರ್ಮಿಕರು ಅನ್ವಯ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಬಂದಾಗ ಮಾಲೀಕರು ಯಾವುದೇ ದಿನ ಕಾರ್ಖಾನೆಯನ್ನು ಮುಚ್ಚಿ ಯಾವುದೇ ಸರ್ಕಾರವನ್ನು ಕೇಳಬೇಕಾಗಿಲ್ಲ, ಕಾರ್ಮಿಕರನ್ನು ಕೇಳಬೇಕಾಗಿಲ್ಲ. ಇಲ್ಲಿ ಮುಚ್ಚಿ ಇನ್ನೊಂದು ಕಡೆ ಹೋಗಿ ಕಾರ್ಖಾನೆಯನ್ನು ತೆರೀಬಹುದು. ಹೊಸದಾಗಿ ಕಾರ್ಖಾನೆಯನ್ನು ತೆರೆದಂತ ಸಂದರ್ಭದಲ್ಲಿ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಸರ್ಕಾರಗಳು ಕೊಡ್ತವೆ. ಬೋನಸ್ ಎಕ್ಸೆಂಪ್ಷನ್, ಟ್ಯಾಕ್ಸ್ ಎಕ್ಸೆಂಪ್ಷನ್, ಹಾಗಾಗಿ ಬೇರೆ ಬೇರೆ ಸೌಲಭ್ಯಗಳು, ಕಡಿಮೆ ದರದಲ್ಲಿ ಬಡ್ಡಿಗೆ ಕಡಿಮೆ ಬಡ್ಡಿಯಲ್ಲಿ ಅವರಿಗೆ ಲೋನ್ ಅನ್ನು ಕೊಡುವಂಥದ್ದು, ಈ ರೀತಿಯ ಸೌಲಭ್ಯಗಳನ್ನ ಮಾಲೀಕರಿಗೆ ಒದಗಿಸಿ ಕಾರ್ಮಿಕರಿಗೆ ಮಾನಶಾಸ್ತ್ರವನ್ನು ಇವತ್ತು ಸರ್ಕಾರಗಳು ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಾವು ಕೇಳಬೇಕಾಗ್ತದೆ. ಸಿದ್ದರಾಮಯ್ಯನವ್ರನ್ನ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ? ಕಾರ್ಮಿಕರ ಪರವಾಗಿ ನಾವು ನಿಲ್ತೀವಿ, ನಮ್ಮ ಸರ್ಕಾರ ಬಂದ್ರೆ ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ತಪ್ಪಿಸ್ತೀವಿ, ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ಕೇಂದ್ರ ಸರ್ಕಾರ ಏನೇ ಬರ್ತಾರಂತೂ ನಾವು ಅದಕ್ಕೆ ಬಗ್ಗೋದಿಲ್ಲ ಅಂತ ಹೇಳಿದ್ವಿ. ಆ ಮಾತನ್ನು ಇವತ್ತು ತಪ್ಪುತ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದನ್ನು ನೀವು ನೆನಪಿಸ್ಕೊಳ್ಬೇಕು. ಕಾರ್ಮಿಕರು ಇವತ್ತು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಬದಲಾವಣೆ ಮಾಡಕ್ಕೂ ಕೂಡ ತಾಕತ್ತಿದೆ.